ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಮೂಲಕ ಅಧಿಕಾರ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂತಹ ಬಿಜೆಪಿ ಕರ್ನಾಟಕದಲ್ಲಿ ಇದೀಗ ನಡೀತಾ ಇರುವಂತಹ ಎಸ್ಐಆರ್ನಿಂದಾಗಿ ತೀವ್ರ ಕಂಗಾಲಾದಂತೆ ಕಂಡುಬರ್ತಾ ಇದೆ. ದೇಶದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನೆಪದಲ್ಲಿ ತನ್ನ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವ ಮತ್ತು ವಿಪಕ್ಷಗಳ ಮತ ಸಮುದಾಯಗಳೆನ್ನುವ ಮತದಾರರನ್ನ ಮತದಾನದ ಹಕ್ಕಿನಿಂದಾನೇ ಹೊರಗಟ್ಟುವಂತ ಹೊಸ ರಾಜಕೀಯ ತಂತ್ರವನ್ನ ಬಳಸಿಕೊಳ್ಳೋಕೆ ಮುಂದಾಗಿರುವ ಬಿಜೆಪಿ ಇದುವರೆಗೂ ಕೆಲವು ರಾಜ್ಯಗಳಲ್ಲಿ ನಡೆಸಿರುವಂತಹ ಈ ಪ್ರಕ್ರಿಯೆಯಿಂದ 6 ಕೋಟಿ ಜನರನ್ನ ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿದೆ ಎಂಬ ಗಂಭೀರ ಆರೋಪಗಳನ್ನ ಎದುರಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಹೆಸರಲ್ಲಿ 92 ಲಕ್ಷ ಮತದಾರರನ್ನ ಮತದಾನದ ಹಕ್ಕಿನಿಂದ ದೂರ ಮಾಡಿದ್ದು, ಇದರ ಪರಿಣಾಮ ಅಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಬಿಜೆಪಿ ಸಫಲವಾಗಿದೆ ಎಂಬ ವಿಶ್ಲೇಷಣೆಗಳು ಕೇಳಿಬರ್ತಾ ಇದೆ. ಆದರೆ ಕೇರಳದಲ್ಲಿ ಈ ಪ್ರಯೋಗವನ್ನ ಕಾಂಗ್ರೆಸ್ ಎಡಪಂಥೀಯ ಪಕ್ಷಗಳು ವಿಫಲಗೊಳಿಸಿದ್ದು, ಕೇರಳದಲ್ಲಿ ಅಧಿಕಾರದ ಕಡೆಗೆ ಹೆಜ್ಜೆ ಹಾಕುವಂತ ಬಿಜೆಪಿಯ ಆಟ ನಡೆಯದಂತೆ ನೋಡಿಕೊಂಡಿದೆ. ಕೇರಳದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಬಿಜೆಪಿಯ ರಾಜಕೀಯ ಮೈದಾನವಾಗದಂತೆ ಬಿಜೆಪಿಯೇತರ ಪಕ್ಷಗಳು ಅಂದ್ರೆ ಎನ್ಡಿಎ ಮಿತ್ರ ಪಕ್ಷವನ್ನು ಹೊರತುಪಡಿಸಿ ಕಣ್ಗಾವಲನ್ನು ನಡೆಸಿದ್ವು. ಈಗ ಕರ್ನಾಟಕದಲ್ಲೂ ಕೂಡ ಕೇರಳ ಮಾದರಿಯಲ್ಲಿಯೇ ಎಸ್ಐಆರ್ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ನಿಗಾ ವಹಿಸಿದ್ದು, ಇದು ಬಿಜೆಪಿ ಮತ್ತು ಮಿತ್ರ ಪಕ್ಷ ಜೆಡಿಎಸ್ಗೆ ನುಂಗಲಾರದ ತುತ್ತಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಇಡೀ ಸರ್ಕಾರ ಮತ್ತು ಪಕ್ಷ ಎಸ್ಐಆರ್ನಲ್ಲಿ ಬಿಜೆಪಿ ಉದ್ದೇಶಿತ ಕೈವಾಡ ನಡೆಯದಂತೆ ಕಣ್ಗಾವಲನ್ನ ಹಾಕಿದೆ. ಈ ಪ್ರಕ್ರಿಯೆಯಲ್ಲಿ ತೊಡಗಿರುವಂತಹ ಸರ್ಕಾರಿ ಅಧಿಕಾರಿಗಳು ಎಲ್ಲಿಯೂ ಬಿಜೆಪಿ ಒತ್ತಡಕ್ಕೆ ಒಳಗಾಗದಂತೆ ಕಟ್ಟಪ್ಪಣೆ ಹೊರಡಿಸಿದೆ. ಎಸ್ಐಆರ್ ಅನ್ನ ಆರಂಭದಿಂದಾನು ಸಮರ್ಥಿಸಿಕೊಳ್ತಾನೆ ಚುನಾವಣಾ ಆಯೋಗದ ವಕ್ತಾರ ವರ್ತಿಸ್ತಾ ಬಂದಿರುವಂತಹ ಬಿಜೆಪಿ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಎಸ್ಐಆರ್ ನಲ್ಲಿ ಸರಿ ಇಲ್ಲ, ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಬೇಕು ಅಂತ ಆಗ್ರಹಿಸತೊಡಗಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದಾಗಿ 2028ಕ್ಕೆ ಅಧಿಕಾರ ಹಿಡಿಯುವ ಲೆಕ್ಕಾಚಾರದಲ್ಲಿದ್ದಂತಹ ಬಿಜೆಪಿ ಸ್ವತಃ ಈ ಪ್ರಕ್ರಿಯೆಯನ್ನ ತಡೆ ಹಿಡಿಯುವಂತೆ ಒತ್ತಾಯಿಸ್ತಾ ಇರೋದು ಬಿಜೆಪಿಯ ಕಳವಳವನ್ನ ಎದ್ದು ಕಾಣಿಸುತ್ತೆ. ರಾಜ್ಯದಲ್ಲಿನ ಆಡಳಿತಾರೂಢ ಕಾಂಗ್ರೆಸ್ ಎಸ್ಐಆರ್ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ನಿಗಾವಹಿಸಿದೆ. ಚುನಾವಣಾ ಆಯೋಗದ ಮೂಲಕ ಅಕ್ರಮ ಬಾಂಗ್ಲಾ ವಲಸಿಗರ ಹೆಸರಲ್ಲಿ ಅಲ್ಪಸಂಖ್ಯಾತರ ಮತದಾರರನ್ನ ಮತ್ತು ಬಿಜೆಪಿಯೇತರ ರಾಜಕೀಯ ಪಕ್ಷಗಳ ಮತ ಬ್ಯಾಂಕ್ಗಳನ್ನ ಛಿದ್ರಗೊಳಿಸುವ ಬಿಜೆಪಿಯ ಯಾವ ಕುತಂತ್ರಗಳಿಗೂ ಅವಕಾಶವಿಲ್ಲದಂತೆ ಬಿಜೆಪಿಯನ್ನ ಕಾಂಗ್ರೆಸ್ ಕೈಕಟ್ಟಿ ಹಾಕಿದೆ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ಎಸ್ಐಆರ್ ಬಗ್ಗೆ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ, ಜಾಗೃತ ಕರ್ನಾಟಕ ಸೇರಿದಂತೆ ಅನೇಕ ಪ್ರಗತಿಪರ ಸಂಘಟನೆಗಳು, ವ್ಯಕ್ತಿಗಳು ಮತದಾರ ಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಮತದಾರರು ವಹಿಸಬೇಕಾದಂತಹ ಎಚ್ಚರ ಮತ್ತು ಹೊಣೆಗಾರಿಕೆ ಬಗ್ಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ನಿರಂತರವಾಗಿ ಅರಿವು ಮೂಡಿಸ್ತಾ ಇದ್ದು, ಇದು ಕಾಂಗ್ರೆಸ್ಗೆ ಫಲಪ್ರದವೂ ಬಿಜೆಪಿಯ ಉದ್ದೇಶಕ್ಕೆ ನಿಷ್ಫಲವೂ ಆಗಿ ಪರಿಣಮಿಸ್ತಾ ಇದೆ. ತಮ್ಮ ಮತಗಳು ಕೈಬಿಟ್ಟು ಹೋಗುವಂತಹ ಭೀತಿಯಲ್ಲಿರುವಂತಹ ಅಲ್ಪಸಂಖ್ಯಾತರಲ್ಲಿ ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಕಾಂಗ್ರೆಸ್ ಮತ್ತು ಸಾಮಾಜಿಕ ಸಂಘಟನೆಗಳು ಯಶಸ್ವಿಯಾಗಿದೆ. ಈ ಕಾರಣದಿಂದಾಗಿನೇ ಅಲ್ಪಸಂಖ್ಯಾತ ಸಮುದಾಯ ಸಾಮೂಹಿಕವಾಗಿ ಎಸ್ಐಆರ್ ಅರ್ಜಿಗಳನ್ನು ತುಂಬುವಲ್ಲಿ ನಿರತವಾಗಿದೆ. ಕೇವಲ ಅಲ್ಪಸಂಖ್ಯಾತರಷ್ಟೇ ಅಲ್ಲದೆ ದಲಿತರು ಕೂಡ ಸಾಮೂಹಿಕವಾಗಿ ಈ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಸ್ಲಂಗಳಿಗೆ ಬಿಎಲ್ಒಗಳು ಹೋಗೋದಿಲ್ಲ, ಎಲ್ರಿಗೂ ಅರ್ಜಿ ತುಂಬುವಷ್ಟು ಅರಿವು ಇಲ್ಲದೆ ಇರೋದ್ರಿಂದ ಸಮುದಾಯ ಭವನ, ಮಸೀದಿ, ದೊಡ್ಡ ಸಭಾಂಗಣಗಳಲ್ಲಿ ಸಾಮೂಹಿಕ ಎಸ್ಐಆರ್ ಅರ್ಜಿಗಳನ್ನ ತುಂಬೋಕೆ ಸಹಕರಿಸಲಾಗ್ತಾ ಇದೆ. ಇದರಲ್ಲಿ ತಪ್ಪೇನಿದೆ ಅಂತ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೀಡಿರುವಂತಹ ಹೇಳಿಕೆ ಕಾಂಗ್ರೆಸ್ ನಿಭಾಯಿಸ್ತಾ ಇರುವಂತಹ ರಾಜಕೀಯ ಜವಾಬ್ದಾರಿಯನ್ನ ಎತ್ತಿ ತೋರಿಸುತ್ತೆ. ಇದು ಬಿಜೆಪಿಗೆ ದೊಡ್ಡ ಪೆಟ್ಟು ಕೂಡ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಸ್ಐಆರ್ ನಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಏನೆಲ್ಲ ಆರೋಪ ಮಾಡ್ತಾ ಇರುವಂತಹ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಅದನ್ನೇ ಮಾಡಿತ್ತು ಎಂಬುದು ಇಷ್ಟು ಬೇಗ ಮರ್ತು ಹೋಯ್ತಾ? ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ತಾವು ಅಂದ್ಕೊಂಡಂತೆ ನಡೆಸುವಲ್ಲಿ ಬಿಜೆಪಿಗೆ ಅವಕಾಶ ಸಿಗದಂತೆ ಒಂದು ಹಂತದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿಗ್ಬಂಧನ ಹೇರ್ಬಿಟ್ಟಿದೆ. ಇದರಿಂದ ಕಂಗಾಲಾಗಿರುವಂತಹ ಬಿಜೆಪಿ ಜೆಡಿಎಸ್ ದೆಹಲಿಯಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳ ಮುಂದೆ ಅಹವಾಲನ್ನ ಸಲ್ಲಿಸಿ ಕರ್ನಾಟಕದಲ್ಲಿ ಎಸ್ಐಆರ್ ಅನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯುವಂತೆ ಅಲವತ್ತನ್ನ ಕೊಂಡಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಎಚ್.ಡಿ. ಕುಮಾರಸ್ವಾಮಿ ಅವರುಗಳೇ ಖುದ್ದಾಗಿ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಬಾಗಿಲನ್ನು ಬಡಿದಿದ್ದಾರೆ. ತಮ್ಮ ಆತಂಕವನ್ನ ಅರುಹಿಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರುಗಳು ಬೀದಿಯಲ್ಲಿ ನಿಂತು ಬಾಯ್ ಬಡ್ಕೊಳ್ತಿದ್ದಾರೆ. ತಾವೇ ತಮ್ಮ ರಾಜಕೀಯ ಏಳಿಗೆಗೆ ಕಂಡುಕೊಂಡ ತಂತ್ರಗಾರಿಕೆ ಈಗ ತಮಗೆ ಮುಳುವಾಗ್ತಾ ಇರೋದ್ರಿಂದ ರಾಜ್ಯದಲ್ಲಿ ದಿಕ್ಕೆಟ್ಟಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಚುನಾವಣಾಧಿಕಾರಿಗಳಿಗೆ ದೂರನ್ನ ನೀಡ್ತಾ ಇದೆ. ಇದೊಂದು ವ್ಯಂಗ್ಯವೇ ಸರಿ. ರಾಜ್ಯದಲ್ಲಿ ಒಂದ್ ಕಡೆ ಅತಿಯಾದ ಮಳೆ, ಮತ್ತೊಂದ್ ಕಡೆ ರಣಬರದಿಂದ ಜನ ನೆಂದು ಬೆಂದು ಬಳಲ್ತಾ ಇರುವಾಗ ಈ ಜನರ ಸಂಕಷ್ಟಗಳಿಗೆ ಕಣ್ಣು ಕಿವಿಯಾಗಿ ಹೋರಾಡಬೇಕಾದಂತಹ ಸರ್ಕಾರವನ್ನ ಎಚ್ಚರಿಸಬೇಕಾದಂತಹ ಬಿಜೆಪಿ ಜೆಡಿಎಸ್ ಪಕ್ಷಗಳು, ಅದರ ನಾಯಕರುಗಳು ಓಟಿನ ರಾಜಕಾರಣದಲ್ಲಿ ನಿರತರಾಗಿದ್ದಾರೆ.
ನಾಯಕತ್ವದ ಕೊರತೆ, ಗುಂಪುಗಾರಿಕೆ, ಒಳಜಗಳ, ಹೊಂದಾಣಿಕೆ ರಾಜಕಾರಣದ ಅಪನಂಬಿಕೆಗಳಿಂದ ಹೈರಾಣಾಗಿರುವಂತಹ ಬಿಜೆಪಿ ಎಸ್ಐಆರ್ ನೆಪದಲ್ಲಿ ಬೀದಿಗೆ ಬಂದಿದೆ. ರಾಜ್ಯದಲ್ಲಿ ಅಕ್ರಮ ವಲಸಿಗರನ್ನ ಮತದಾರರ ಪಟ್ಟಿಗೆ ಸೇರಿಸುವ ಹುನ್ನಾರ ನಡೆದಿದೆ. ಅಕ್ರಮ ನಡೆದಿದೆ ಅನ್ನುವಂಥ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ, ಹೆಸರಿಗಷ್ಟೇ ಇರುವ ವಿಪಕ್ಷ ನಾಯಕ ಆರ್. ಅಶೋಕ್, ರಾಮನಗರ ಮುಂದೊಂದು ದಿನ ರಹೀಂನಗರ ಆಗತ್ತೆ ಎನ್ನುವ ಬಾಲ ರಾಜಕಾರಣಿ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಗಳಲ್ಲಿನ ಯಾವ ಜನಪರ ರಾಜಕಾರಣವೂ ಅಡಗಿಲ್ಲ ಅನ್ನೋದು ಸ್ಪಷ್ಟ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.